ಯಾರು ಹೇಳಿದ್ರು ಕೇಳ್ಬೇಡ್ರಿ. ಯಾಕೆ ಬೇರೆ ಯಾರು ಬೇರೆ ಸಮಾಜದವ್ರು ಹಿಂಗೆ ಮಾಡ್ತಾರ? ಊರಗಳ ಯಾರು ಹಿಂಗೆ ಅವ್ರಿಗೆ ಮತ್ತೆ ಅವ್ರಿಗೇನಾಗಲ್ಲ, ಮತ್ತೆ ನಿಂತೇನೆ ಆಗೋದು ಇನ್ನು ಯಾವುದೇ ನೋಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನಿಲ್ಬೇಕಿದೆ. ಇವತ್ತು ನೀವು ಅಧಿಕಾರಿಗಳು ಹೇಳಿ ನೀವು ಮಾಡಬೇಕು. ನಮ್ಮ ಇನ್ಮೇಲೆ ಯಾವುದೇ ಕಾರಣಕ್ಕೂ ಈಗ ಹೊರಗಡೆ ಹೋಗೋದು. ನೀವು ಓದಕ್ಕೆ ಹೋಗೋರು ನಿಮ್ಮ ಮನೆಗಳಿಗೆಲ್ಲ ಹೇಳ್ಕೊಂಬಿಟ್ಟು ನೀವು ಅಲ್ಲೇ ಒಳಗೆ ಇದ್ಬಿಡಿ. ಆಯ್ತಾ? ಆಯ್ತಾ? ನಿಮ್ಮ ಮನೆಗೆ ಯಾರು ಹೇಳಿದ್ರು ಹೋಗ್ಬೇಡ್ರಿ ಹೊರಕ್ಕೆ. ಒಂದು ಕಡೆ ಇರ್ರಿ ನೀವು, ಯಾವ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಹಂಗಿದ್ದೆ ನೀವು ಸ್ನಾನ ಮಾಡ್ಕೊಳ್ರಿ, ನೀವು ಮನೆಗಿರ್ರಿ. ಇನ್ನೇನು ಬೇರೆ ಏನೂ ಇಲ್ಲ. ಎಲ್ಲರೂ ಬೇರೆ ಹೆಣ್ಮಕ್ಳು ಏನು ಮಾಡ್ತಾರೋ ಆ ಥರ ನೀವು ಮಾಡಬೇಕು. ಬರ್ರಕ್ಕ ಬರ್ರಿ ಬರ್ರಮ್ಮ, ಅದ್ರಾಗ ಏನೈತೆ? ಮುಂದೆ ನೀವು IPS ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಅಲ್ವಾ? ಆರ್ಟ್ಸ್ ಹಾಕಿ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು. ಅವು ಏನಾಗಬೇಕು ನಿಮಗೆ? ನಿಮ್ಮ ಆಸೆ ಏನಿದೆ? ಟೀಚರ್ ಆಗಬೇಕಂತೀರ, ಬೇಕು ಮಾಡಬೇಕು. ಆಯ್ತು ನೋಡಿ, ಈಗ ನೀವು ಟೀಚರ್ ಆಗಂತರು ಸಮಾಜಕ್ಕೆ ನೀವು ಪಾಠ ಹೇಳಕ್ಕೆ ಕೊಟ್ಟಿದ್ಯಾ. ನೀನು ಇದ್ದರಲ್ಲಿ ಪಾಠ ಹೇಳ್ಬೇಕಾನೆ ಫಸ್ಟ್ ಇಲ್ಲಿ ತಾಯಿದಿರ್ಗು ನಿನ್ನ ಅಕ್ಕ ಪಾಠ ಹೇಳ್ಬೇಕಾನೆ. ಇನ್ಮೇಲೆ ಹೇಳ್ಬೇಕು, ನೀವು ರೂಢಿ ಮಾಡಬೇಕು. ಯಾರು ಅವೆಲ್ಲ ಪಾಲನೆ ಮಾಡ್ಕೊಂಡು ಮಾಡೋರ್ನ ನೀವು ಹೇಳಿ ಎಜುಕೇಟ್ ಮಾಡಿ. ವಿದ್ಯಾವಂತರು ನಮ್ಮ ಫ್ಯೂಚರಲ್ಲಿ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, AC TC ಸಾಕು ಒಂದು ಒಳ್ಳೆ ಉನ್ನತ ಹುದ್ದೆ ಹೋಗಿ ನಮ್ಮ ಸಮಾಜದ ಹೆಣ್ಮಕ್ಳು ನೀವು ಅಂತ ಸ್ಟ್ರಾಂಗ್ ಪೊಸಿಷನ್ ಇದ್ದಾಗ ಸಮಾಜಕ್ಕೆ ಶಕ್ತಿ ಬರ್ತದೆ. ಈ ಥರ ಎಲ್ಲ ಈ ಮೋದಿ ಆಚರಣೆ ಮಾಡೋದು ಇಲ್ಲೆಲ್ಲ ಹೊರಗಡೆ ಹೋಗೋದು ಇದನ್ನು ವಿರೋಧ ಮಾಡಬೇಕು. ಆಮೇಲೆ ಇವತ್ತು ನೀನು ವಿರೋಧ ಮಾಡಬೇಕು. ಹೆಣ್ಮಕ್ಳು ಇದನ್ನು ಎಜುಕೇಟ್ ಮಾಡಬೇಕು. ನಿಮ್ಮ ಮಕ್ಕಳು ವಾಪಸ್ ಮಾಡಬೇಕು ನಿಮ್ಮ ಮನೆಗಳಿಗೆ. ಏನು ನಿಮ್ಮ ಹೆಸರು? ಸವಿತಾ. ಫಸ್ಟ್ ಡಿಗ್ರಿ ಯಾವ ಕಡೆ? ಹೆದರ್ಕೋಬಾರ್ದು. ಡೋಂಟ್ ಹೆಸಿಟೇಟ್, ಬಿ ಬೋಲ್ಡ್. ನೋಡಮ್ಮ, ಗೌರವ ಕೊಡೋದು ಬೇರೆ, ರೆಸ್ಪೆಕ್ಟ್ ಈ ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡೋದು ಬೇರೆ. ಬೋಲ್ಡಾಗಿ ಧೈರ್ಯವಾಗಿ ಮಾತಾಡಬೇಕು. ಯಾವತ್ತು ಯಾರಿಗೂ ಹೆದರ್ಕೋಬಾರ್ದು. ನೀವು ನಾಳೆ ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಸಮಾಜದಲ್ಲಿ ಮಾತಾಡಬೇಕು. ಒಂದು ಕರೇಜಿಯಸ್ ಆಗಿರ್ಬೇಕು, ಬ್ರೇವ್ ಆಗಿರ್ಬೇಕು. ಯಾವುದೋ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್, ಒಂದು ಸೆಮಿನಾರ್ಸ್ಗೆ ಹೋಗ್ತೀರಾ, ಒಂದು ಯಾವುದೋ ಒಂದು ವೇದಿಕೆ ಹೋಗ್ತೀರಾ, ವೇದಿಕೆ ಮಾಡೋಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಮಾತಾಡಬೇಕು. ನಿಮ್ಮನ್ನು ನೋಡಿ 10 ಜನ ಇನ್ನೂ ಇನ್ಸ್ಪೈರ್ ಆಗಬೇಕು. ನಮ್ಮನ್ನು ನೋಡಿ, ನಮ್ಮನ್ನು ಬೇರೆಯವ್ರು 10 ಜನ ಹೆಣ್ಮಕ್ಳು ನೋಡಿ ಇನ್ಸ್ಪೈರ್ ಆಗಬೇಕು. ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಅರ್ಥ ಆಗುತ್ತಾ? ನಾವೊಂದು ಮಾದರಿಯಾಗಿ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ಬರೀ ಬಂದರೆ ಯಾರು ಬಂದರೆ ಒಂದು ಸಂಸ್ಕಾರ, ವೆಲ್ಕಮ್ ಮಾಡಬೇಕು. ಊಟ ಮಾಡಿ, ಕಾಫಿ ಕುಡಿ ಹೇಳಿಲ್ವಾ? ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.